ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಫಸ್ಟು ಮೀನು ಹೇಗೆ ತೊಳಿಬೇಕು ಅಂದರೆ ನಿಮಗೆ ಗೊತ್ತಿರಬೇಕು. ನೀವು ಅಂಗಡಿಯಿಂದ ಮೀನು ತೊಗೊಂಬರ್ತೀರಾ, ಆದರೆ ಹೇಗೆ ಮೀನು ಕಟ್ ಮಾಡೋದು, ಹೇಗೆ ಕ್ಲೀನ್ ಮಾಡೋದು ಅಂತ ಇವಾಗ ನಮ್ಮ ಮಮ್ಮಿ ನಿಮಗೆ ಹೇಳ್ಕೊಡ್ತಾರೆ. ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಫಸ್ಟ್ ನೀರು ರೆಡಿ ಮಾಡ್ಕೊಳ್ಬೇಕು. ನೀರು ಹಿಡ್ಕೊತಾ ಇದ್ದೀವಿ. ಒಂದು ಬಕೆಟ್ ತುಂಬ ನೀರು ಬೇಕಾಗತ್ತೆ. ಮೀನಲ್ಲಿ ತುಂಬ ರಕ್ತ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಇವಾಗ. ಸೊ ಫಸ್ಟ್ ನೋಡಿ, ಹಸಿಟ್ಟು ಇರಬೇಕು ನಿಮ್ಮ ಹತ್ರ. ಹಸಿಟ್ಟು, ಒಂದು ಪ್ಲೇಟಲ್ಲಿ ಹಸಿಟ್ಟು, ನಂತರ ಮೀನು ಈ ಥರ ಹಿಂಗೆ ನೋಡಿ ಹಸಿಟ್ಟು ಹಾಕೊಬೇಕು, ಉಜ್ಕೊಳ್ಬೇಕು. ಇನ್ನೇನು ಸೊ ನಾನು ಹೇಳಿದ ಹಾಗೆ ನೋಡಿ, ಈ ಥರ ನೀವು ಮೀನೆಲ್ಲ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರ್ತೀರ. ಹಸಿಟ್ಟು, ರಾಗಿ ಹಸಿಟ್ಟು ಒಂದು ಪ್ಲೇಟಲ್ಲಿ ಎತ್ಕೊಂಡು ಸೈಡ್ಗೆ ಇಟ್ಕೊಂಡು ಇವಾಗ ತೋರಿಸೋದೇನು ನೋಡಿ, ಒಂದು ನೆಲ ಸ್ವಲ್ಪ ಹಾರ್ಡ್ ಆಗಿರಬೇಕು. ಅವಾಗ ಉಜ್ಲಿಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಹಸಿಟ್ಟು ಎತ್ಕೊಂಡು ಆ ಮೀನು ಮೇಲೆ ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಮೀನು ಮೇಲೆ ಇರೋ ರಕ್ತ ಆಮೇಲೆ ಎಲ್ಲ ಕೊಳೆನೂ ನಿಮಗೆ ಚೆನ್ನಾಗಿ ಹೋಗುತ್ತೆ. ನಾವು ಮೀನು ಆಲ್ರೆಡಿ ಅಂಗಡಿಯಿಂದ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ. ಆಮೇಲೆ ಬೆಳಗ್ಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರಿ. ಇವಾಗ ಸಂಜೆ ಮೀನು ಮಾಡಲಿಕ್ಕೆ ಈ ಥರ ಮೀನನ್ನ ಫ್ರಿಜ್ಜಲ್ಲಿ ಎತ್ತಿಟ್ಟು ನಂತರ ವಾಪಸ್ ತೊಗೊಂಬಂದು ಈ ಥರ ಹಸಿಟ್ಟು ನೋಡಿ, ನೀಟಾಗಿ ಹಸಿಟ್ಟು ತಲೆ ಸಮೇತ ಹಸಿಟ್ಟು ಎತ್ಕೊಂಡು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಉಜ್ಜಬೇಕು. ಈ ಥರ ಉಜ್ತಾನೇ ಇರಬೇಕು. ಐ ಥಿಂಕ್ ಒಂದು 2 kg ಇರ್ಬೋದೇನೋ ಮೋಸ್ಟ್ಲಿ. ಇಲ್ಲಿ ಲೇಕ್ ಮೀನು ಅನಿಸುತ್ತೆ ಮೋಸ್ಟ್ಲಿ. ಚೆನ್ನಾಗಿ ಉಜ್ಜಬೇಕು, ನಂತರ ನೀರು ಹಾಕಬೇಕು. ಸೊ ಇವಾಗ ಮೀನು ರೆಡಿ. ಇವಾಗ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮೀನು ಫ್ರೈ ಹೇಗೆ ಮಾಡೋದು ಮತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತನೂ ಇಲ್ಲಿ ಹಾಕ್ತೀನಿ. ನಿಮಗೊಂದು ಕ್ಲಾರಿಟಿ ಬರುತ್ತೆ. ಚೆನ್ನಾಗಿ ಮೀನು ತೊಳ್ಕೊಬೇಕು, ಯಾಕಂದರೆ ಮೀನಲ್ಲಿ ತುಂಬ ರಕ್ತ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇರೋಲ್ಲ. ಬಟ್ ಜಸ್ಟ್ ನೀವು ನೀಟಾಗಿ ಮೀನನ್ನ ವಾಶ್ ಮಾಡ್ಕೊಬೇಕಾಗತ್ತೆ. ನಾನು ಚೆನ್ನಾಗಿ ಒಂದು 2-3 ಟೈಮ್ಸ್ ಆಲ್ರೆಡಿ ಅಲ್ಲಿ ಕಟ್ ಮಾಡಿರ್ತಾರೆ ಒಮ್ಮೆ, ಮತ್ತು ನಾವಿಲ್ಲಿ ಒಂದು 3 ಟೈಮ್ಸು ಅಡುಗೆ ಮಾಡೋಕ್ಕಿಂತ ಮುಂಚೆ 1 ಟೈಮು. ಸೊ ಚೆನ್ನಾಗಿ ನೀವು ಮೀನನ್ನ ಇಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ. ಕೆಲವರು ಹುಣಸೆಹಣ್ಣು ಯೂಸ್ ಮಾಡ್ತಾರೆ, ಕೆಲವರು ಉಪ್ಪು ಯೂಸ್ ಮಾಡ್ತಾರೆ. ಬಟ್ ನಾವು ಯೂಸ್ ಮಾಡೋದು ಹಸಿಟ್ಟೇನೆ. ಸೊ ಮೀನು ತುಂಬ ಒಳ್ಳೆಯದು ದೇಹಕ್ಕೋಸ್ಕರ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಬಾಯ್.